ಹಾಯ್ ಎಲ್ಲೋ ಎವ್ರಿವನ್. ಇವತ್ತು ನಾನು ನಿಮಗೆ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವಿವತ್ತು ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿದ್ವಿ. ಅಂತಂದರೆ ಇಲ್ಲಿ ಬಸರಾಳ ಹತ್ರ ಇರೋದು, ಇದು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸೊ ಇದೇ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನಂತಂದರೆ ತೇರೆಲ್ಲ ಎಳೀತಾಯಿದ್ರು ಶನಿ ಮಹಾತ್ಮಂದು, ಅಂದರೆ ಕೊನೆ ಶ್ರಾವಣ ಇತ್ತಲ್ವ. ಸೊ ಅದರಿಂದ ಇವತ್ತು ಸ್ಪೆಷಲಾಗಿ ಪೂಜೆ ಎಲ್ಲನೂ ಇಟ್ಕೊಂಡಿದ್ರು. ಸೊ ಅದಾದಮೇಲೆ ಒಂದು 200-300 ಜನಕ್ಕೆ ಊಟ ರೆಡಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಎಲ್ರಿಗೂ ಇವತ್ತು ಅನ್ನದಾಸೋಹನ ಇಟ್ಕೊಂಡಿದ್ರು. ಸೊ ಇಲ್ಲಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಎಲ್ಲದೂ ಬೆಳ್ಳಿ ಮುಕ್ಕೋಡನೇ ಇಟ್ಟಿದ್ದಾರೆ. ಎಲ್ಲ ಇವಾಗ ಕಟ್ಟಿರೋಂಥ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೀಟೇಲಾಗಿ ದೇವಸ್ಥಾನನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡೆಕೋರೇಷನ್ ಅಷ್ಟೇ ಇವತ್ತು ಚೆನ್ನಾಗಿತ್ತು. ಯಾಕಂತಂದರೆ ಕೊನೆ ಶ್ರಾವಣ ಅಲ್ವಾ, ಜೋರಾಗಿ ಪೂಜೆ ಎಲ್ಲ ಮಾಡಿದರು. ಸೊ ಇದು ನೋಡ್ತಾ ಇರ್ಬೋದು, ಇದು ತಲೆ ಮೇಲೆ ಹೊರ್ತಾರಲ್ಲ ಆ ದೇವರಿದು. ಇದಕ್ಕೂ ಅಷ್ಟೇ ಬೆಳ್ಳಿ ಮುಖವಾಡ ಮತ್ತು ಕಳಶ ಎಲ್ಲನೂ ಅಷ್ಟೇ ಬೆಳ್ಳಿದೇ ಮಾಡಿಸಿದ್ದಾರೆ. ಸೊ ಇದು ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಮೇನ್ ವಿಗ್ರಹ ಇದೇನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ದೇವರು. ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಡೆಕೋರೇಷನ್ ಎಲ್ಲನೂ ಕೂಡ ಮಾಡಿಸಿದ್ರು. ಸೊ ಮತ್ತು ಇಲ್ಲಿ ಈಚೆ ತೇರು ಎಳ್ಸೋಕ್ಕೆ ಅಂತ ಎಲ್ಲ ಬಂದಿದ್ದರು. ನೋಡ್ತಾ ಇರ್ಬೋದು, ಇಷ್ಟು ಜನ ಅಲ್ಲ, ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಜನ ಇದ್ದರು. ಅದಾದಮೇಲೆ ಅದು ದೇವ್ರ ಪೂಜೆ ಆಗೋಷ್ಟರಲ್ಲಿ ತುಂಬಾ ಜನ ಸೇರಿದರು ಅಂತಲೇ ಹೇಳ್ಬೋದು. ಇವಳು ನನ್ನ ಕ್ಯೂಟ್ ಸೊಸೆ, ಚಿಕ್ಕ ಸೊಸೆ ಅಂತಲೇ ಹೇಳ್ಬೋದು. ಸೊ ನಾನು ಫೋನ್ ಇಟ್ಕೊಂಡಿದ್ದಾಗ ಫೋನ್ ಕಿತ್ಕೋತಾ ಇದ್ಲು. ಅದಾದಮೇಲೆ ತುಂಬ ಸೈಲೆಂಟ್ ಆಗಿಬಿಟ್ಲು.
ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರಿಗೂ ಕೂಡ ಊಟ ಆಗ್ತಾಯಿದ್ದಾರೆ. ನಾವು ಫಸ್ಟ್ ರೌಂಡಲ್ಲೇ ಒಂದು 200 ಜನ ಕೂತಿದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಬ್ಯಾಚು. ಸೊ ಅದು ಮುಗಿಸ್ಕೊಂಡು ನಾವು ವಾಪಸ್ ಊರಿಗೆ ಹೋದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ನಾನು ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ನೀವು ನನಗೆ ಎಂಕರೇಜ್ ಮಾಡಲೇಬೇಕು. ಬಿಕಾಸ್ ನಮಗೆ ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ತಿದೆಯೋ ಆಗ್ತಾಯಿಲ್ವೋ ಅಂತ ಏನೂ ಗೊತ್ತಾಗಲ್ಲ. ನಮ್ಗೆ ಹೇಗೆ ಬರುತ್ತೋ ಆ ಥರ ವೀಡಿಯೋ ಮಾಡ್ತಾಯಿರ್ತೀವಿ. ಮತ್ತು ಯಾವ ಥರ ಕಂಟೆಂಟ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಓಕೆ, ಬಾಯ್ ಬಾಯ್.